ಆರೋಪ ಮಾಡಿದರು, ಗೆದ್ದರು, ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದರು ಕಾಂಗ್ರೆಸ್ಸಿಗರು. ಎಲ್ಲಿದೆ ಅದೆಲ್ಲ? ಇವತ್ತು ಇವರು ಆರೋಪ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀರಿ ಅಂಥೇಳಿ. ಬಿಡದಿ ಟೌನ್ಶಿಪ್ ಭೂಮಿಯನ್ನು ಗುರುತಿಸುವ ಮುನ್ನ ಸಿದ್ಧಪಡಿಸಿದ್ದ ವರದಿಯಲ್ಲಿ 8 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಒಟ್ಟು 2320 ಎಕರೆ ಸರ್ಕಾರಿ ಜಮೀನು ಇದೆ ಅಂತ ನೋಂದಾಗಿತ್ತು. ಆದರೆ ಈಗ ಅದು 750 ಅಂತ ಹೇಳ್ತಾ ಇದೆ ಅಧಿಸೂಚನೆಯಲ್ಲಿ. 750. ಇನ್ನು 1570 ಎಕರೆ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲೇ ಈ 1570 ಎಕರೆ ಜಮೀನ ಸರ್ಕಾರಿ ಜಮೀನು ಇದೆಲ್ಲಿ ಹೋಯಿತು, ಇದೇನು ವ್ಯವಹಾರ ಯಾರಿಗೆ ಹೋಯ್ತು, ಯಾವ ಅಧಿಕಾರಿಗಳು ಹೊಡೆದ್ರು, ಯಾವ ಮಂತ್ರಿಗಳು ಹೊಡೆದ್ರು, ಯಾವ ಶಾಸಕರು ಹೊಡೆದ್ರು, ಏನಾಯಿತು, ಯಾರು ಮರ್ಕೊಂಡ್ರೆ ಎಲ್ಲಿ ಐತಾ ಇದ್ದಾರೆ ಭೂಮಿ ಕೊಡು ನಮಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಇವ್ರ ಮೇಲೆ ಆರೋಪ ಮಾಡಿದ್ರು ಬಡದಿ ಏರಿಯಾದಲ್ಲೇ. ಎಚ್ ಡಿ ಕುಮಾರಸ್ವಾಮಿಗಳು 12-15 ಎಕರೆ 100 ಎಕರೆ ಅಂತ ಆರೋಪ ಮಾಡಿದರು. ಇವತ್ತಿನವರೆಗೂ ಅದನ್ನು ಪ್ರೂವ್ ಮಾಡಲಿಕ್ಕಾಗಲ್ಲ. ಏನು ಬಿಡಿಸಿದ್ರು ಮಾಡಿದ್ರು, ಹಾಗೆ ತಿಕ್ಕಾಟ ನಡೀತಾ ಇತ್ತು. ಇದೇನಾಗಿದ್ದಾರಪ್ಪ ಅಂತಂದ್ರೆ ಕೆಸರು ಹೆಚ್ಚುದ್ರಿ, ಅದನ್ನು ಪ್ರೂವ್ ಮಾಡೋದಿಲ್ಲ. ನಂತರ ಹೋಗ್ತಾ ಹೋಗೋದು ಹಾಗೆ. ಯಾವ ಅಧಿಕಾರಿಯೂ ಅಷ್ಟೇ ಇಲ್ಲಿ ಅಧಿಕಾರಶಾಹಿ ವರ್ಗದವರಂತೂ ಅತ್ಯಂತ ಮೈಗೆ ಎಣ್ಣೆ ಹಚ್ಕೋತಂತ ಜನ. ಎಲ್ಲರಿಗೂ ಜಯ, ವಿರೋಧ ಪಕ್ಷಕ್ಕೆ ಜಯ, ಆಡಳಿತ ಪಕ್ಷಕ್ಕೆ ಜಯ, ಜನಪರ ಮಾತ್ರ ಇಲ್ಲ ಯಾರೂ ಇಲ್ಲ. ಅಧಿಕಾರಶಾಹಿಗಳು ಅವ್ರ ಮನಸ್ಸು ಮಾಡಿದ್ರೆ ಬೇಕಾದ ಸಾಧ್ಯದ. ಎಲ್ಲಿ ಹೋಯ್ತು ಏನಿತ್ತು? ಸಣ್ಣ ಜಮೀನಲ್ಲಿದು 1570 ಎಕರೆ ಸರ್ಕಾರಿ ಜಮೀನಿತ್ತು. ಇಬ್ಬರಿಗೆ 750 ತೋರಿಸ್ತಾ ಇದ್ದಾರೆ. ಮೂಲತಃ 2008 ಹಳ್ಳಿಗಳಿಗೆ 2320 ಎಕರೆ ಭೂಮಿ ಇತ್ತು. ಈಗ ಟೌನ್ಶಿಪ್ ಮಾಡಾಕಿದ್ದೀರಿ. ಈಗ ಸರ್ಕಾರಿ ಲ್ಯಾಂಡ್ 750 ಅಷ್ಟು ಅಂತೀರಿ. ಅಂದರೆ ಎಲ್ಲಿ ಹೋದು ಭೂಮಿ? ಒಳ್ಳೆ ಚೋರು ಹೊಡೆದಿದ್ದಾರೆ. ಯಾಕೆ ಆ ಏರಿಯಾದಲ್ಲೆಲ್ಲ ಇವರು ಮಾಹಿರ್, ನಮ್ಮ ಎಚ್ ಡಿ ಕೆ ಆಗಿರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇವರೆಲ್ಲರೂ ಈಗ ನೀವು ಸಿದ್ದರಾಮಯ್ಯ ಮೇಲೆ 2-3 ಆರೋಪಗಳು ಆದವು, ಏನೂ ನಿಲ್ಲಿಲ್ಲ. ಆರೋಪ ಮಾಡೋದು ಹೋಗೋದಷ್ಟೆ. ಸ್ನೇಹಮಯ ಕೃಷ್ಣ ಇನ್ನೂ ಹಂಗೆ ಆರೋಪ ಮಾಡ್ತಲಿದ್ದಾರೆ, ಇನ್ನೂ ಬೆನ್ನು ಹತ್ತಿದ್ದಾರೆ. ಇಲ್ಲ ನಮ್ಮ ನ್ಯಾಯ ವ್ಯವಸ್ಥೆ ನೋಡಿರೇನು, ಎಲ್ಲ ನೋಡಿರೇನು. ಹೀಗಾಗಿ ರಾಜಕಾರಣಿಗಳು ತಪ್ಪಿಸ್ಕೊಳ್ಳಿಕ್ಕೆ ಭಾಳ ಅನುಕೂಲ ಅದ ಇಲ್ಲ. ಯಾಕಂದ್ರೆ ನೀವು ಒಂದು ಮಾತು ಮೇಲೆ ಹೇಳ್ತಾ ಇರೋವಂಥದ್ದು ಏನಪ್ಪ ಅಂದರೆ ತಿಮ್ಮಿಗಳು